ಬಂಧುಗಳೇ, ನಾನು ಎಸ್.ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಸಿದ್ದಣ್ಣ ತೇಜಿ. ಇತ್ತೀಚೆಗೆ ವಿ.ಎಸ್. ಉಗ್ರಪ್ಪ ಮಾಜಿ ಲೋಕಸಭಾ ಸದಸ್ಯರು ಕುರುಬ ಸಮಾಜದ ಮೀಸಲಾತಿ ವಿಚಾರದಲ್ಲಿ ಬಹಳೊಂದು ಪ್ರೆಸ್ ಮೀಟ್ ಮಾಡಿ ಹೇಳಿಕೆಗಳನ್ನು ಕೊಟ್ಟಾರೆ. ಆದ್ರೆ ನಾವ್ಯಾರು ಎಸ್.ಟಿ ಮೀಸಲಾತಿ ತಪ್ಪು ಅಂತೇಳಿ ನಾವೇನು ತಲೆ ಕೆಡಿಸ್ಕೊಂಡಿಲ್ಲ, ಮತ್ತೆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದ್ರೆ ನಮಗೆ ಕಾನೂನು ಪ್ರಕಾರ ಕುಲಶಾಸ್ತ್ರ ಅಧ್ಯಯನ ವರದಿ ಆಗಿದೆ, ಕ್ಯಾಬಿನೆಟ್ ಚರ್ಚೆ ಆಗಿದೆ, ಅಧಿವೇಶನದಲ್ಲಿ ಚರ್ಚೆ ಆಗಿದೆ. ನಾವು ಅಧಿಕೃತವಾಗಿ ಇವತ್ತು ಎಸ್.ಟಿ ಮೀಸಲಾತಿಯನ್ನು ಪಡೆಯಕ್ಕೆ ಹೋಗ್ತಾ ಇದ್ದೇವೆ. ಆದ್ರೆ ಒಂದು ಸಮುದಾಯಕ್ಕೆ ಮೀಸಲಾತಿಯನ್ನ ಕೊಟ್ಟಿಲ್ಲ. ಇವತ್ತು ಎಸ್.ಸಿ.ಯಲ್ಲಿ ಲೆಫ್ಟ್ ಆಗಿರ್ಬೋದು, ರೈಟ್ ಆಗಿರ್ಬೋದು, ಬೋವಿ ಆಗಿರ್ಬೋದು, ಲಮಾನ್ ಆಗಿರ್ಬೋದು, ಹೀಗೆ 101 ಸಮಾಜದವರು ಇವತ್ತು ಮೀಸಲಾತಿಯನ್ನು ಪಡ್ತಾ ಇದ್ದಾರೆ. ಶಾಸಕರಾಗ್ತಾ ಇದ್ದಾರೆ, ಸಂಸದರಾಗ್ತಾ ಇದ್ದಾರೆ. ಆದ್ರೆ ವಾಲ್ಮೀಕಿ ಸಮಾಜದವರು ಒಂದೇ ಒಂದು ಸಮಾಜದವರು 92ರಿಂದ ಇವತ್ತಿನವರೆಗೆ ಒಂದೇ ಸಮಾಜದವರು MP ಆಗಿದ್ದಾರೆ, MLA ಆಗಿದ್ದಾರೆ. ನಾಳೆ ದಿನ ಮೀಸಲಾತಿಯಲ್ಲಿ ಒಂದೇ ಜಾತಿಗೆ ಕೊಡಕ್ ಆಗುದಿಲ್ಲ ಅಂತ ಕಾನೂನು ಇದೆ. ನಮ್ಮ ಮನೆಯಲ್ಲೇ ಕಾನೂನು ಓದುವಾಗ ನನಗೆ ಗೊತ್ತಾಯ್ತು. ಎಲ್ಲೇ ಒಂದು ಕಡೆ ನಾಳೆ ದಿನ ವಾಲ್ಮೀಕಿ ಸಮಾಜದವರಿಗೆ ಕಾನೂನು ಪ್ರಕಾರ ಯಾರೇ ಒಂದು ಕೋರ್ಟ್ಗೆ ಅದು ಹೋದ್ರೆ ಇವರಿಗೆ ಹಿನ್ನಡೆ ಕೂಡ ಆಗ್ಬೋದು. ನಾವು ಈ ಕುರುಬರು ಎಷ್ಟಿಗೆ ಬಂದ್ರೆ ನಿಮಗೇನು ಅನ್ಯಾಯ ಆಗಲ್ಲ. ನೀವು ಸೇರಿದ್ರೆ ನಿಮಗೆ ಮತ್ತೊಂದು ಶಕ್ತಿ ಸಿಗ್ತದೆ. ಆ ನಿಟ್ಟಿನಲ್ಲಿ ನಮಗೇನು ಎಷ್ಟಿ ತಪ್ಪಿಸ್ಬೇಕಂತೇಳಿ ಹುನ್ನಾರ ಇಡ್ತಾ ಇದೆ. ಯಾರೇ ಹುನ್ನಾರ ಮಾಡಿದ್ರು ಕೂಡ ಮೀಸಲಾತಿ ಸಿಕ್ಕೇ ಸಿಗ್ತದೆ. ಮತ್ತೊಂದು, ಮುಖ್ಯಮಂತ್ರಿಗಳು ಎಲ್ಲೇ ಒಂದು ಕಡೆ ಬೆದರಿದಂಗೆ ಕಾಣ್ತಾ ಇದೆ ನಮಗೆ. ಇಷ್ಟೆಲ್ಲ ಆದ್ರೂ ಕೂಡ ಕುರುಬರ ಪರವಾಗಿ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾ ಇಲ್ಲ? ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಒತ್ತಾಯ ಮಾಡಬೇಕು. ನಾವು 10-20 ಸಾವಿರ ಜನ ಬಂದ್ರೆ ನೀವು ನಿಮ್ಮನ್ನು ಕರ್ಕೊಂಡೇನೆ ಡೆಲ್ಲಿಗೆ ಹೋಗೋರು. ಸಿದ್ದರಾಮಯ್ಯನವರೇ ನಾವು ಪ್ರಧಾನಮಂತ್ರಿ, ಸಿದ್ದರಾಮಯ್ಯವರೇ ನಮ್ಮ ಮುಖ್ಯಮಂತ್ರಿ, ಸಿದ್ದರಾಮಯ್ಯವರು ನಮ್ಮ ರಾಷ್ಟ್ರಪತಿ. ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮ ಸಮಾಜದ ನಾಯಕ ಅಂತ ಒಪ್ಕೊಂಡ್ಬಿಟ್ಟೇವೆ. ಹಂಗಾಗಿ ನಾವು ಮುಖ್ಯಮಂತ್ರಿ ಮೇಲೆ ಒತ್ತಾಯ ಮಾಡ್ತೇವೆ. ನೀವೇನಾದ್ರೂ ತಾರತಮ್ಯ ಮಾಡಾಕತ್ರೆ ಇಡೀ ಕುರುಬರು 45-50 ಲಕ್ಷ ಜನ ಮತ್ತೆ ಕಾಂಗ್ರೆಸ್ಗೆ ಕೈ ಕೊಡ್ಬೋದು. ಕಾಂಗ್ರೆಸ್ ಅನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಓಟ್ ಹಾಕುವಂತ ಅನಿವಾರ್ಯತೆಗಳನ್ನ ನಿರ್ಧಾರ ಮಾಡಬಹುದು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಬದ್ಧತೆ ಮೇರೆಗೆ ಕುರುಬ ಸಮಾಜದ ಮೀಸಲಾತಿ ವಿಷಯದಲ್ಲಿ ರಾಜಕಾರಣ ಮಾಡದೆ ಕುರುಬರಿಗೆ ಮೀಸಲಾತಿ ಕೊಡಿಸ್ಲೇಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತೇನೆ. ಮತ್ತು ಇಡೀ ರಾಜ್ಯಾದ್ಯಂತ ಸಾಕಷ್ಟು ಫೋನ್ ಬಂದು ಮುಖ್ಯಮಂತ್ರಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಮೇಲೆ ವಿಶ್ವಾಸ ಇಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರುಬರ ಆಗಿರೋದ್ರಿಂದ ಮೀಸಲಾತಿ ವಿಷಯದಲ್ಲಿ ರಾಜಕಾರಣ ಮಾಡಂಗಿಲ್ಲ, ಮೀಸಲಾತಿ ಕೊಡಿಸ್ತಾರಂತೆ ಹೇಳಕ್ ಇಚ್ಛೆ ಪಡ್ತೀನಿ. ನಾನು ಸಿದ್ದಣ್ಣ ತೇಜಿ, ಹುಬ್ಬಳ್ಳಿಯಿಂದ. ನಮಸ್ಕಾರ.